ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ನೀವೆಲ್ಲರೂ? ನಾನಂತೂ ಗಮ್ಮತ್ತಲ್ಲಿದ್ದೇನೆ. ಇವತ್ತೊಂದು ಬಾರಿ ಕ್ವಿಕ್ ರೆಸಿಪಿ ನನಗೆ ಹೇಳ್ತೇನೆ ಆಯ್ತಾ. ಗೋಧಿ ದೋಸೆಯ ರೆಸಿಪಿ. ಇದು ತುಂಬ ಟೇಸ್ಟಿ ಹಾಗೂ ಸುಲಭನೂ, ಯಾವ ಫರ್ಮೆಂಟೇಷನ್ ಬೇಡ. ಇದಕ್ಕೆ ಸ್ಟಾರ್ಟ್ ಮಾಡುವಲ್ಲ. 2 ಕಪ್ ಗೋಧಿಯನ್ನು ನಾನು ನೀರಲ್ಲಿ ನೆನೆಸಲಿಕ್ಕೆ ರಾತ್ರಿ ಒಳ್ಳೆ ವಾಶ್ ಮಾಡಿ ಈಗ ನೆನೆಸಿಟ್ಟ ಗೋಧಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ನೆಕ್ಸ್ಟ್ ಡೇ ಬೆಳಿಗ್ಗೆ ನೀರನ್ನು ಒಳ್ಳೆ ಹಾಕಬೇಡಿ, ಖಾಲಿ ಗೋಧಿಯನ್ನು ಹಾಕಿ. ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತೇನೆ. ನೀರನ್ನು ಹಾಕಬೇಡಿ, ಖಾಲಿ ಗೋಧಿಯನ್ನು ಹಾಕಿ. ಇದು ದೋಸೆಗೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನು ಬೇಡ, 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಈಸಿಲಿ ದೋಸೆ ಮಾಡ್ಬೋದು, ಟೇಸ್ಟಿನೂ ಇರ್ತದೆ. 1 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೇನೆ. ಇದಕ್ಕೆ ಬೇಕಾದಷ್ಟು ಬೆಲ್ಲ ಹಾಕ್ಬೋದು. ನಿಮಗೆ ಸೀಪೆ ಜಾಸ್ತಿ ಇಷ್ಟ ಇದ್ರೆ ಜಾಸ್ತಿ ಬೆಲ್ಲ ಹಾಕ್ಬೋದು. ನಾನು 4 ಟೀ ಸ್ಪೂನ್ ಹಾಕ್ತೇನೆ ಆಯ್ತಾ ಬೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ದೋಸೆ ಹಿಟ್ಟು ಹದ ಬರುವಷ್ಟು ನೀರನ್ನು ಹಾಕಿ ಒಳ್ಳೆ ಗ್ರೈಂಡ್ ಮಾಡಿ ಆಯ್ತಾ. ಗ್ರೈಂಡ್ ಮಾಡಿದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ. ಆ ಹಿಟ್ಟದು ಹದ ಹೇಗಿರಬೇಕಂದ್ರೆ, ನೀವು ಸ್ಪೂನ್ ತಿರುಗಿಸುವಾಗ ಅದು ಒಳ್ಳೆಯಾಗಿ ಸ್ಪೂನಿಗೆ ಕೋಟ್ ಆಗಬೇಕು. ಆ ರೀತಿ ಹದ ಇದ್ರೆ ಸಾಕು. ಅಂದರೆ ಹೆಚ್ಚು ಗಟ್ಟಿನೂ ಬೇಡ, ಹೆಚ್ಚು ತೆಳುನೂ ಬೇಡ. ಸೊ ಆ ರೀತಿ ಇರಲಿ. ಸೊ ಇದು ಬ್ಯಾಟರ್ ಈಗ ರೆಡಿ ಆಗಿದೆ. ಒಂದು ಬಿಸಿ ಪ್ಯಾನಿಗೆ ನಾನು ದೋಸೆ ಹಿಟ್ಟನ್ನು ಹಾಕಿ ಒಳ್ಳೆ ಸ್ಪ್ರೆಡ್ ಮಾಡ್ತೇನೆ. ನಿಮಗೆ ಎಷ್ಟು ಕ್ರಿಸ್ಪಿ ಬೇಕು ಅಷ್ಟು ನೀವು ಸ್ಪ್ರೆಡ್ ಮಾಡಬೇಕು. ನಿಮಗೆ ಕ್ರಿಸ್ಪಿ ಬೇಡ, ಸ್ವಲ್ಪ ಸಾಫ್ಟ್ ಇರಬೇಕಾದ್ರೆ ಹೆಚ್ಚು ಸ್ಪ್ರೆಡ್ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ಇದನ್ನು ಬೇಯಲಿಕ್ಕೆ ಇಟ್ಟರೆ ಆಯಿತು. ಮುಚ್ಚಳ ಮುಚ್ಚಿ 1 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಲಿ. 1 ನಿಮಿಷ ನಂತರ ತುಪ್ಪ ಇಲ್ಲದ್ರೆ ಎಣ್ಣೆ ಹಾಕ್ಬೋದು. ತುಪ್ಪ ಹಾಕಿದರೆ ಉತ್ತಮ, ಒಳ್ಳೆ ಟೇಸ್ಟ್ ಬರ್ತದೆ ಆಯ್ತಾ. ಎಣ್ಣೆ ಹಾಕಿದ್ರೂ ಓಕೆ, ನಿಮಗೆ ಇಷ್ಟ ಪ್ರಕಾರ, ನಿಮ್ಮ ಪ್ರಿಫರೆನ್ಸ್ ಪ್ರಕಾರ ನೀವು ಹಾಕ್ಬೋದು. ಜಾಸ್ತಿ ಬೇಕಿದ್ರೂ ಹಾಕ್ಬೋದು ಆಯ್ತಾ. ನಾನು ಖಾಲಿ ಸ್ವಲ್ಪ ಹಾಕಿದ್ದೇನೆ, ನೀವು ಬೇಕಿದ್ರೆ ಹಾಕ್ಬೋದು ನಿಮಗೆ ಇಷ್ಟವಾದರೆ. ಇನ್ನು ಈ ದೋಸೆಯನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ನು ಅದು ಒಳ್ಳೆ ಬೇಯಲಿ. ಕ್ರಿಸ್ಪಿ ಬೇಕಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಇಡಿ ಆಯ್ತಾ. ಎರಡು ಸೈಡ್ ಬೆಂದ ನಂತರ ಏನಿಲ್ಲ, ಪ್ಲೇಟಿಗೆ ಹಾಕಿ ಬ್ಯಾಟಿಂಗ್ ಮಾಡಿದ್ರೆ ಆಯಿತು. ಇದರ ಸೈಡಲ್ಲಿ ಚಟ್ನಿನೂ ಬೇಡ, ಗಸಿನೂ ಬೇಡ, ಏನೂ ಬೇಡ. ಹೀಗೆ ತಿಂದರೆ ಇನ್ನೂ ಟೇಸ್ಟಿಯಾಗಿರ್ತದೆ. ಬೇಕಿದ್ರೆ ಸ್ವಲ್ಪ ಎಕ್ಸ್ಟ್ರಾ ತುಪ್ಪ ಇಲ್ಲದ್ರೆ ಬಟರ್ ಹಾಕಿ ತಿಂದು ಬಿಡಿ, ಸೂಪರ್ ಆಗಿರ್ತದೆ ಆಯಿತಾ. ಟ್ರೈ ಮಾಡಿ ಹೇಳಿ ಆಯಿತಾ ಹೇಗೆ ಆಗ್ತದೆ ಅಂತೇಳಿ, ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ಇನ್ನೂ ಒಳ್ಳೆ ರೆಸಿಪಿ ಜೊತೆ ವ್ಲಾಗ್ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡಲಿಲ್ಲದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಇದು ಸಿಂಪಲ್ ದೋಸೆಯನ್ನು ಟ್ರೈ ಮಾಡಿ. ಖಾಲಿ 3 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಈಸಿಲಿ ದೋಸೆ ಮಾಡ್ಬೋದು. ಯಾವ ಫರ್ಮೆಂಟೇಷನ್ ಅಗತ್ಯ ಇಲ್ಲ. ಈಸಿಲಿ ಮಾಡಿ ನಿಮ್ಮ ಫ್ಯಾಮಿಲಿಗೆ ತಿನ್ನಿಸ್ಬೋದು. ತುಂಬಾ ರುಚಿಯಾಗಿರ್ತದೆ. ತುಪ್ಪದಲ್ಲಿ ಫ್ರೈ ಮಾಡಿದ್ರಂತೂ ತುಂಬಾ ಟೇಸ್ಟಿ ಆಗಿರ್ತದೆ. ಟ್ರೈ ಮಾಡಿ ನನಗೆ ಹೇಳಿ ಆಯ್ತಾ ಹೇಗೆ ಆಯ್ತು ಅಂತೇಳಿ. ಥ್ಯಾಂಕ್ ಯು.